ಈಗ ಮಂಡ್ಯದಲ್ಲಿ ಕಬ್ಬು ಬೆಳೀತಾ ಇದ್ದೀವಿ, ಇನ್ನೊಂದು 5 ವರ್ಷದಲ್ಲಿ ಅಲ್ಲಿ ಮಣ್ಣು ಇರೋದಿಲ್ಲ, ಮರಳು ರೆಡಿಯಾಗಿದೆ. ಸೊ ಈಗ ನಮ್ಮೆಲ್ಲರಿಗೂ ಊಟ ಬೇಕಂದ್ರೆ ಆ ಮಣ್ಣಿಲ್ಲದ ಮಣ್ಣಿನಲ್ಲಿ ನಾವು ಊಟ ರೆಡಿ ಮಾಡ್ಕೋಬೇಕು. ಮಣ್ಣಿಲ್ಲದ ಮಣ್ಣಿನಲ್ಲಿ ಊಟ ರೆಡಿ ಮಾಡಬೇಕು. ಆ ಸ್ಥಿತಿ ನನ್ನ ಕಣ್ಣು ಮುಂದೆ ಕಾಣ್ತಾ ಇದೆ. ಸೊ ವಿ ಆಲ್ ಹ್ಯಾವ್ ಟು ಬಿ ವೆರಿ ವೆರಿ ಸೆನ್ಸಿಟಿವ್. ಇನ್ನು ನಾವು ಬಿಳಿ ಅನ್ನ, ಮೊಟ್ಟೆ, ಮಾಂಸ, ಹಾಲು ಇವೆಲ್ಲ ನಮ್ಮ ಆಹಾರ ಅಂತ ತಿಳ್ಕೋಬೇಡಿ. ಈವನ್ ಇನ್ ದ ಎಕನಾಮಿಕ್ ಮಾಡೆಲ್ ದೇ ಹ್ಯಾವ್ ಬಿಕಮ್ ಬಿಗ್ ಬರ್ಡನ್. We cannot grow them for the future generations. So ಆರೋಗ್ಯಕ್ಕಾಗಿ ಆಹಾರ ಅಂತ ಹೇಳ್ತಾ ಇದ್ದವನು ನಾನು ಕಳೆದ 10-15 ವರ್ಷದಿಂದ ಈಗ ಅದು ಮರ್ತೋಗಿದ್ದೀನಿ. ಯಾಕಂದ್ರೆ ಆರೋಗ್ಯವಾಗಿರೋದು ಈಗ ಆರಾಮ ಗೊತ್ತಿದೆ ನಮಗೆ. ಸಿರಿಧಾನ್ಯ ತಿಂದ್ರೆ ಎಲ್ಲ ಕಾಯಿಲೆಗಳು 6 ತಿಂಗಳಿಂದ 2 ವರ್ಷದಲ್ಲಿ ಮಾಯ ಆಗತ್ತಂತ ಗೊತ್ತು. ಇನ್ನು ಈ ಡಾಕ್ಟರ್ಗಳು, ಸೈಂಟಿಸ್ಟ್ಗಳು ನಿಧಾನವಾಗಿ ಒಪ್ಕೊಳ್ತಾರೆ. ಹಿಂದಿನ ವರ್ಷನೂ ಇದೇ ಮಾತು ಹೇಳಿದ್ದೀನಿ, ಇನ್ನೊಂದು 5-6 ವರ್ಷ ಆಗತ್ತೆ ಅವರೆಲ್ಲರೂ ಒಪ್ಕೊಂಡು ಮೆತ್ತಿಗೆ ಬರೋದಕ್ಕೆ. ನೋ ಒನ್ ನೀಡ್ ಟು ಗೋ ಎನಿವೇರ್. ದೇ ಜಸ್ಟ್ ಹ್ಯಾವ್ ಟು ಫಾಲೋ ದಿಸ್ ಬುಕ್ಲೆಟ್ ವಿಚ್ ಇಸ್ ಫ್ರೀಲಿ ಡೌನ್ಲೋಡಬಲ್ ಆನ್ ಗೂಗಲ್ ಡ್ರೈವ್. PDF in English, in Telugu, in Kannada, in Tamil, in Hindi, in Marathi we are going to release soon. And the information has to be free. Everyone, whoever is born on this planet, be it a human being, be it a microbe, everyone has to be at ease without any disturbance. Sarve janaha sukhino bhavantu. ಈ ಭೂಮಿ ಮೇಲೆ ಹುಟ್ಟಿದ್ದ ಪ್ರತಿ ಜೀವಿ ಸುಖವಾಗಿರಬೇಕು. ಸುಖ ಅಂದ್ರೆ ಏನು? ದುಃಖದ ವಿರುದ್ಧ ಪದ ಅಲ್ಲ ಅದು. ಸುಖಾಸನ ಅಂದ್ರೆ ಎಷ್ಟೊತ್ತಾದ್ರೂ ಆರಾಮಾಗಿ ಕೂತ್ಕೊಳ್ಳೋ ಅಂತ ಒಂದು ಆಸನ. ಸುಖ ಮೀನ್ಸ್ ಬೀಯಿಂಗ್ ಅಟ್ ಈಸ್. ದುಃಖದ ವಿರುದ್ಧ ಪದ ಸಂತೋಷ. ದಿಸ್ ಬೋತ್ ಆರ್ ಎಕ್ಸೈಟೆಡ್ ಕಂಡೀಷನ್ಸ್. ಸುಖ ಅಂದರೆ ಸಮತೋಲನವಾಗಿರುವುದು, ಆರಾಮಾಗಿರುವುದು, ಬೀಯಿಂಗ್ ಅಟ್ ಈಸ್. ಸೊ ಪ್ರತಿಯೊಂದು ಜೀವಿ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಆರಾಮಾಗಿರಬೇಕು ಅಂದರೆ ನಾವು ಸಿರಿಧಾನ್ಯಗಳತ್ತ ನಮ್ಮ ಗಮನ ಹರಿಸಲೇಬೇಕು. ಬೇರೆ ದಾರಿ ಇಲ್ಲ. This is the ultimate choice we have to make. So instead of waiting for 20 more years, if we are wise, if we want our future generations to be healthy and if we want to make their lives better, present generations of human race have to start choosing their food based on scientific and existing conditions. So let us stop eating these food materials that are consuming the whole environment. So let us get out of this economic model which is consuming culture to a model which is an ecological model which will be a conserving culture. ಅರ್ಥ ಆಗ್ತಾ ಇದೆಯಾ? ಈ ಆಡಳಿತ ನಿರ್ಧಾರಗಳ ಮೇಲೆ ನಿಂತಿರುವ ಈ ಆರ್ಥಿಕ ಆವರಣ ವಿಧಾನಗಳಿಂದ ನಾವು ಜೀವಾವರಣ ವಿಧಾನಗಳಿಗೆ ಇವತ್ತಿಂದಾನೇ ಪ್ರಯಾಣ ಶುರು ಮಾಡಬೇಕು ಅಂತ ನನ್ನ ಬೇಡಿಕೆ ನಿಮ್ಮೆಲ್ಲರನ್ನಲ್ಲೂ. We are all in it together. ಅವರು ಬೇರೆ ಇವರು ಬೇರೆ ಅಲ್ಲ. I know the whole problem is created by the Western world in the means to create an economic models. But an economic model cannot take care of the ecology.
So let's start thinking in terms of ecological model, in terms of conserving culture. ಈ ಕನ್ಸರ್ವಿಂಗ್ ಕಲ್ಚರ್ ಅಂಡ್ ಎಕಲಾಜಿಕಲ್ ಮಾಡೆಲ್ಗೆ ಅತಿ ಅದ್ಭುತವಾದ ಘೋಷವಾಕ್ಯವೇ ಸರ್ವೇ ಜನಾಃ ಸುಖಿನೋ ಭವಂತು. ಈ ವಾಕ್ಯ ಸನಾತನ ಕಾಲದಿಂದ ನಮ್ಮ ದೇಶದಲ್ಲಿ ಗಾಳಿಯಲ್ಲಿ ತೇಲಾಡ್ತಾ ಇದೆ. ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ನಮ್ಮ ದೇಶದ ಸಂಪ್ರದಾಯ ಕಾಷಾಯ ಕಷಾಯ. ಆ ಕಾಷಾಯ ಬಣ್ಣ ಯೋಗ ಧ್ಯಾನ. ನಮ್ಮ ಮಂಜುನಾಥವರು ಹೇಳಿದ್ರು 2 ಸತಿ ದೇವರನ್ನ ಪ್ರಾರ್ಥನೆ ಮಾಡಿ ಅಂತ. 2 ಸತಿ ಅಲ್ಲ, ನಾವು ಜೀವಿಸ್ತಾ ಇರೋ ಪ್ರತಿಯೊಂದು ಉಸಿರಿನಲ್ಲಿ ಆ ದೇವರನ್ನ ಧ್ಯಾನ ಮಾಡ್ಕೋಬೇಕು ಅಂತ ಹೇಳಬೇಕು. ಮೊಹಮ್ಮದ್ ಪೈಗಂಬರ್ ಅವರು ದೇವರ ಹತ್ರ ಹೋಗಿ ದೇವ್ರ 500 ಸತಿ ಪ್ರಾರ್ಥನೆ ಮಾಡಿ, 500 ಸತಿ ಮಾಡೋಕ್ಕಾಗಲ್ಲ ಸರ್, 5 ಸತಿ ಮಾಡ್ತೀವಿ ಅಂತ ಪರ್ಮಿಷನ್ ತಗೊಂಡ್ಬಂದಿದ್ದಾರಂತೆ. ಅದಕ್ಕೆ ಮುಸ್ಲಿಮರು 5 ಸತಿ ಪ್ರಾರ್ಥನೆ ಮಾಡ್ತಾರೆ. ಸೊ ನಮ್ಮ ಹಿಂದೂಗಳು 2 ಸತಿ ಸರ್, ಬೆಳಗ್ಗೆ 1 ಸತಿ, ಸಾಯಂಕಾಲ 1 ಸತಿ, ಸೂರ್ಯ ನಮಸ್ಕಾರ, ಸಂಧ್ಯಾ ನಮಸ್ಕಾರ ಅಂತ. ಬಟ್ ಇವೆಲ್ಲ ಸಿಂಬಾಲಿಕ್ ಆಗಿ ಉಳಿಬಾರದು. ವಿ ನೀಡ್ ಟು ಮೇಕ್ ದಿಸ್ ವಂಡರ್ಫುಲ್ ಕಲ್ಚರ್ಸ್, ಎಕಲಾಜಿಕಲ್ ಕಲ್ಚರ್ಸ್ನ ನಮ್ಮ ಜೀವನದಲ್ಲಿ ಪ್ರತಿ ನಿಮಿಷದಲ್ಲಿ ಅಳವಡಿಸ್ಕೋಬೇಕು. ವಾಟ್ ಇಟ್ ಮೀನ್ಸ್ ಇಸ್ ದಟ್ ವಿ ನೀಡ್ ಟು ಬಿ thinking about other living things on this planet as well, not just human beings. And that can happen only when you think of a conserving culture. ನಿಮ್ಮ ದೇಹದಲ್ಲಿ, ಜೀವನದಲ್ಲಿ, ಮನಸ್ಸಲ್ಲಿ ತೇಲಾಡ್ತಾ ಇದ್ರೆ ಮಾತ್ರ ಸಾಧ್ಯ ಆಗತ್ತೆ. And when you start thinking of economic models, nothing of this exists. Everything is translated, transcribed into money, and this economic model has done enough damage in this world, on this planet. Let us now start thinking of an ecological model where the food is local, regional and nutrition. ಇದಕ್ಕೆಲ್ಲದಕ್ಕೂ ಪೂರಕವಾಗಿರ್ತಕ್ಕಂಥ ಅದ್ಭುತವಾದ ಧಾನ್ಯಗಳೇ ಈ 5 ಸಿರಿಧಾನ್ಯಗಳು. ಈ 5 ಸಿರಿಧಾನ್ಯಗಳನ್ನು ತಿನ್ನುವುದರಿಂದ ಎಲ್ಲ ರೋಗಗಳು ನಿಮ್ಮ ದೇಹದಿಂದ ದೂರ ಆಗ್ತವೆ ಅಂತ ಮತ್ತೆ 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 ಹೇಳೋದಕ್ಕೆ ನನಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಕಳೆದ 2 ವರ್ಷಗಳಿಂದ ನನ್ನ ಹತ್ರ ಬರದೇನೆ ನಾವು ಕೊಟ್ಟಿದ್ದ ಈ ಸಣ್ಣ ಸಣ್ಣ ಪುಸ್ತಕಗಳಿಂದ ಸಾವಿರಾರು ಜನ ಎಲ್ಲ ಈ ಭಯಾನಕ ಆಧುನಿಕ ರೋಗಗಳಿಂದ ಮುಕ್ತ ಆಗ್ತಾ ಇದ್ದೀವಿ ಅಂತ ಬಂದು ಹೇಳೋದು ಒಂದು ಕಡೆ. ಆದರೆ ನನಗೀಗ ಎಷ್ಟು ಫೋನ್ ಕಾಲ್ಸ್ ಬರ್ತಾ ಇದೆ ಅಂದರೆ ನನ್ನ ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡಿರ್ಬೇಕಾಗ್ತಾ ಇದೆ. ಐ ಕೆನಾಟ್ ರಿಸೀವ್ ಎನಿ ಕಾಲ್ಸ್ ಆ್ಯಂಡ್ ದಟ್ಸ್ ಎ ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ಸ್. I would love to be available on my phone, but I am not able to take any call. And this is for real.